ಇಲ್ಲ ಆಟಿ ನಗರಿಂದ ಬರ್ತಾ ಇದ್ದೀರಾ. ಎಷ್ಟು ದಿವಸ ಆಯ್ತು ಸರಾಕೆರ್ಗೆ ಬಂದು? 7 days ಆಯ್ತು. 7 days ಆಯ್ತು. ಓಕೆ, ಹೇಗೆ ಗೊತ್ತಾಯ್ತು ನಿಮ್ಗೆ ಸರಾಕೆರ್ ಬಗ್ಗೆ? ನನಗೆ ನಾನು ಆಟೋ ಓಡಿಸೋದು, ಓಕೆ, ಯಾರೋ ಒಂದು ಪ್ಯಾಸೆಂಜರ್ ಇಲ್ಲಿಂದಾನೆ ನಾನು ಪಿಕಪ್ ಮಾಡ್ಕೊಂಡು ಹೋದೆ. ಓಕೆ, ಅವಾಗ ಅವರು ಹೇಳಿದ್ರು ತುಂಬಾ ಚೆನ್ನಾಗಿದೆ ಇಲ್ಲಿ, ಓಕೆ, ನಮಗೂ ಒಳ್ಳೇದಾಗ್ತಾ ಇದೆ, ನೀವು ತೋರಿಸಿ ನಿಮ್ಗೆ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತೀರಲ್ಲ ಓಕೆ ಹೇಳಿ ಅವಾಗ ಬಂದೆ. ಓಕೆ, ಒಂದು 7 days ಆಯ್ತು. ಇವಾಗ 7 days ಆಯ್ತು. ಓಕೆ, ಏನ್ ಪ್ರಾಬ್ಲಮ್ಸ್ ಇಂದ ಬಂದಿಪ್ಪ ಸರಾಕೆರ್ಗೆ? ಬ್ಯಾಕ್ ಪೇನ್ ಗೋಸ್ಕರ ಬಂದಿದ್ ನಾನು. ತುಂಬಾ ಬ್ಯಾಕ್ ಪೇನ್ ಇತ್ತು, ಆಸ್ಪತ್ರೆಗೆ ಡಾಕ್ಟರ್ಗೂ ತೋರಿಸಿದ್ದೆ. ಓಕೆ, ತೋರಿಸಿದ್ರೆ ಅವರು 1 month ಟ್ಯಾಬ್ಲೆಟ್ಸ್ ಕೊಟ್ಟವ್ರೆ. ಓಕೆ, ಅದು ತಿನ್ಬಿಟ್ಟು ಮತ್ತೆ ಅದು ಕಡಿಮೆ ಆಗಿಲ್ಲ ಅಂತಂದ್ರೆ ಆಪರೇಷನ್ ಮಾಡ್ಬೇಕು, ಆಪರೇಷನ್ಗೆ 2.5 lakhs ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ರು. ಓಕೆ, ಅದಕ್ಕೆ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದ್ಮೇಲೆ 1 ತಿಂಗಳು ಅವ್ರಿಗೆ ಟೈಮ್ ಕೊಟ್ಟಿದ್ದು ಟ್ಯಾಬ್ಲೆಟ್ಗೆ. 7 days ಅಲ್ಲೇ ನನಗೆ 70% ಇಲ್ಲಿ ಗುಣ ಆಯ್ತು. ಗುಣ ಆಯ್ತು. ಬೆನ್ನೋವು ಮತ್ತೆ ಇದು ಕತ್ತು ನೋವು ತುಂಬಾ ಇತ್ತು. ಈ ತರ ನಾನು ಸ್ಟ್ರೇಟ್ ಆಗಿ ನಿಂತಾ ಇರ್ಲಿಲ್ಲ, ಹಿಂಗ್ ಬಗ್ಗಿ ನಿಂತ್ಕೊಂಡ್ಬೇಕಾಗಿತ್ತು. ಫುಲ್ ನೋವು, ಇದು ಸರ್ವೈಕಲ್ ಪ್ರಾಬ್ಲಮ್ ತುಂಬಾ ಇತ್ತು. 7 days ಇಂದ ಇಲ್ಲಿ ತುಂಬಾ ಕ್ಯೂರ್ ಆಗಿದೆ. ನಮ್ ಕೆಳಗಡೆ ಮಲಗಿದ್ರೆ ಈ ತಲೆ ನಾ ಮೇಲೆ ಇರ್ಬೇಕಾಗಿತ್ತು, ಫುಲ್ ಕೆಳಗಡೆ ಟಚ್ ಆಗ್ತಾ ಇರ್ಲಿಲ್ಲ. ಇವಾಗ ಇಲ್ಲಿ ಟಚ್ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಈ ಒಂದು ಪ್ರಾಬ್ಲಮ್ ಇದೆಪ್ಪ ನಿಮ್ಗೆ? ಇದು ಒಂದು 5 years ಇಂದ ಇದೆ. 5 years ಇಂದ ಇದೆ. ಎಲ್ಲೆಲ್ಲಿ ತೋರಿಸಿದೀರಾ ಈ ಒಂದು ಪ್ರಾಬ್ಲಮ್? ತುಂಬಾ ಕಡೆ ತೋರಿಸಿದೆ. ಇವಾಗ ಅಲ್ಲಿ ತುಮಕೂರಲ್ಲಿ ಒಂದು ದೊಡ್ಡ ಡಾಕ್ಟರ್ ಅವರು, ಅಲ್ಲೂ ತೋರಿಸಿದೆ. ಡಾಕ್ಟರ್ ತುಬಾಕಿ ಅಂತಂದ್ಬಿಟ್ಟು ಅವ್ರ ಹೆಸರು. ಅವರು ತುಂಬಾ ಒಳ್ಳೆ ಡಾಕ್ಟ್ರು. ಅಲ್ಲಿ ತೋರಿಸಿದೆ, ಅವರೇ ಹೇಳಿದ್ದು 2.5 lakhs ವರೆಗೂ ಆಗತ್ತೆ ಸರ್ಜರಿಗೆ, ಆಪರೇಷನ್ ಮಾಡ್ಬೇಕು. ಆಪರೇಷನ್ ಮಾಡಿ ರಾಡ್ ಅದು ಫಿಕ್ಸ್ ಮಾಡ್ಬೇಕು. ಅದಕ್ಕೆ ಟ್ಯಾಬ್ಲೆಟ್ಸ್ ಅದಕ್ಕೆ ಕ್ಯೂರ್ ಆಗಿಲ್ಲ ಅಂತಂದ್ರೆ, ಇವಾಗ ಟ್ಯಾಬ್ಲೆಟ್ಸ್ ತಿಂದಿದ್ದು ನಾನು 1 ತಿಂಗಳು ಆಗಿಲ್ಲ, 10 days ಆಗಿದ್ದು. ಆದ್ರೆ ಇಲ್ಲಿ 7 days ಅಲ್ಲೇ ಕ್ಯೂರ್ ಆಯ್ತು ನಮ್ಗೆ. ಚೆನ್ನಾಗಿದೆ. ಎಷ್ಟು ಖರ್ಚು ಮಾಡಿದೀರಪ್ಪ 5 years ಇಂದ ನೀವು? 5 years ಇಂದ ಸುಮಾರು ಒಂದು ಆಗಿದೆ, ಒಂದು 80 to 90,000 ಆಗಿದೆ. ಓಕೆ, ಇಲ್ಲಿ ಸರಾಕೆರ್ಗೆ 7 days ಇಂದ ಬರ್ತಾ ಇದೀರಲ್ಲ, ಏನಾದ್ರೂ ಅಮೌಂಟ್ ಪೇ ಮಾಡಿದೀರಾ? ಏನು ಪೇ ಮಾಡಿಲ್ಲ. ಓಕೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಒಂದು ನ್ಯಾಚುರಲ್ ಟ್ರೀಟ್ಮೆಂಟ್ ಬಗ್ಗೆ? ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲಿ. ಬಿಹೇವಿಯರ್ಸ್ ತುಂಬಾ ಚೆನ್ನಾಗಿದೆ ಸ್ಟಾಫ್ದು, ಅದೊಂದು ತುಂಬಾ ಇಂಪಾರ್ಟೆಂಟ್ ರೀಸನ್. ಚೆನ್ನಾಗಿ ಮಾತಾಡ್ತಾರೆ ಎಲ್ಲಾರು. ಇದು ಆರೋಗ್ಯದ ಬಗ್ಗೆ ಎಲ್ಲಾರು ಇಲ್ಲಿ ಬಂದು ತಗೊಳ್ಬೇಕು, ನಾನು ಅದು ಕೇಳ್ಕೊಂತೀನಿ. ಒಳ್ಳೇದಾಗ್ತಾ ಇದೆ. ಒಂದು ಡೌಟ್ ಇದೆ, ಇವಾಗ ಡೌಟ್ ಇಲ್ಲ, ನಿಮಗೆ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಎಷ್ಟು ತಿಂಗಳಿಂದ ಆಗ್ತಾ ಇತ್ತು ನಿಮಗೆ? ಅದು ಸುಮಾರು ಒಂದು 3-4 years ಇಂದ. 3-4 years ಇಂದ ಪ್ರೋಟೀನ್ ಲೀಕ್ ಆಗ್ತಾನೆ ಇತ್ತು. ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ ಅದಕ್ಕೆ ನೀವು? ಅದಕ್ಕೆ ಟ್ರೀಟ್ಮೆಂಟ್ ಒಂದೇ ಸತಿ ಡಾಕ್ಟರ್ ತೋರಿಸಿದ್ರೆ ಅವರು ಹೇಳಿದ್ರು, ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು. ಆದ್ರೆ ಅದ್ರದ್ದು ಇದು ದುಡ್ಡು ಜಾಸ್ತಿ ಹೇಳಿದ್ರು, ಖರ್ಚು ಜಾಸ್ತಿ ಆಗತ್ತೆ ಅದು ತೋರಿಸೋದು. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ, ಮಾಡ್ಸೋಣ ಅಂತ. ನಾರ್ಮಲ್ ಡಾಕ್ಟರ್ಸ್ ಹತ್ರ ತೋರಿಸ್ಕೊಂಡು, ಕ್ಲಿನಿಕ್ಸ್ ಇರುತ್ತಲ್ಲ ಅಲ್ಲಿ ತೋರಿಸ್ಕೊಂಡು ಮಾತ್ರೆ ತಿಂತಾ ಇದ್ದೆ. ಆದ್ರೂ ಅದು ಕಡಿಮೆ ಆಗಿಲ್ಲ. ಕಡಿಮೆ ಆಯ್ತು, ಮೊದಲು ತರ ಜಾಸ್ತಿ ಇರಲಿಲ್ಲ, ಕಡಿಮೆ ಆಯ್ತು. ಆದ್ರೆ ಪ್ರಾಬ್ಲಮ್ ಇತ್ತು. ಇಲ್ಲಿ ಬಂದೆ, ಮೇಡಮ್ಗೆ ಹೇಳಿದೆ ನಾನು ಈ ತರ ಇದೆ ಅಂತಂದ್ಬಿಟ್ಟು. ಆಮೇಲೆ ಅವರು 3 balls, 9 balls, 6 balls, 9 balls ಕೊಟ್ಟು, ಆವಾಗಿಂದ ಅದು ಡೈಲಿ ಒಂದು 4-5 ಸತಿ ಆ ತರ ಹೋಗ್ತಾ ಇತ್ತು ಯೂರಿನಲ್ಲಿ. ಇವಾಗ 1 ಸತಿ ಹೋಗ್ತಾ ಇದೆ. ಇವಾಗ ನಾನು ಅನ್ಕೊಂತೀನಿ ಅದೂ ಕ್ಯೂರ್ ಆಗತ್ತೆ ಅಂತ. ಹೌದು, ಡಿಸ್ಕ್. ಅಲ್ಲಿಗೆ ಆಪರೇಷನ್ ಮಾಡಕ್ ಹೇಳಿದ್ರೆ ಇಲ್ಲ ಸರ್ವೈಕಲ್ಗೆ ಆಪರೇಷನ್ ಮಾಡಕ್ ಡಿಸ್ಕ್ಗೆ ಆಪರೇಷನ್ ಮಾಡಕ್ ಹೇಳಿದ್ರು. ಎಷ್ಟು ಕೇಳಿದ್ರು? 2.5 lakhs. ಓಕೆ, ಮಾಡಿದ್ರು ಅವ್ರು ಗ್ಯಾರಂಟಿ ಕೊಡ್ತಾರೆ? ಇಲ್ಲ ಮಾಡಿದ್ರು ನೋವು ಇರತ್ತೆ ನಿಮ್ಗೆ. ಒಂದು 90% ಕಡಿಮೆ ಆಗತ್ತೆ, 10% ನೋವು ಇರತ್ತೆ ಅಂತಂದ್ರು. ನನ್ಗೇನ್ ಅನ್ಸತ್ತೆ, ಕಡಿಮೆ ಆದ್ರೆ 100% ಕಡಿಮೆ ಆಗ್ಬೇಕು. ಇಲ್ಲಿ ಯಾವ ತರ ಹೇಳ್ತಾ ಇದ್ದಾರೆ 100% ಗ್ಯಾರಂಟಿ ಕೊಡ್ತಾರೆ, ಆ ತರ ಅವರು ಕೊಡ್ಬೇಕು. ಇಲ್ಲಿ ಏನು ದುಡ್ಡು ತಗೊಂಡಿಲ್ಲ, 100% ಗ್ಯಾರಂಟಿ ಕೊಡ್ತಾವ್ರೆ. ಅವ್ರು ದುಡ್ಡು ತಗೊಂಡು 90% ಗ್ಯಾರಂಟಿ ಕೊಡ್ತಾವ್ರೆ. 10% ಇನ್ನೂ ನಿಮ್ಗೆ ನೋವು ಇರುತ್ತೆ ಅಂತಂದ್ಬಿಟ್ಟು ಡಾಕ್ಟರ್ ಹೇಳ್ತಾವ್ರೆ.
ಆಪರೇಷನ್ ಮಾಡಾದ್ಮೇಲೆ 2.5 ಲಕ್ಷ ಖರ್ಚು ಮಾಡಿದ್ರು 10% ನೋವು ಇರುತ್ತೆ. ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಅವರು ಏನೇನೋ ಎಕ್ಸರ್ಸೈಸ್ ಆಮೇಲೆ ಹೇಳ್ತಾರೆ, ತೂಕ ಎತ್ತಬಾರ್ದು, ಅದೆಲ್ಲ ಹೇಳು. ಎಷ್ಟಿದೆ Four months. 4 ಮಂತ್ ರೆಸ್ಟ್ ತಗೊಳ್ಬೇಕು. ಓಕೆ ಇವಾಗ ಇದಕ್ ಮುಂಚೆ ನೀವು ಯಾರ ಮೆಂಬರ್ಸ್ ಅಲ್ಲಿ ಹರ್ಬಲ್ ಲೈಫ್ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ನಮ್ಮ ತಾಯಿ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಅಪ್ಪ ಅಮ್ಮಗೆ? ನಾನು ಬೇರೆ ಕಂಪನಿ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ, ಬಟ್ ನಿಮ್ಮ ಅನುಭವ ಹರ್ಬಲ್ ಲೈಫ್ ಬಗ್ಗೆ ಹೇಗಿತ್ತು ಅಂತ ಹೇಳಿ ತಿಳಿಸ್ಕೊಡ್ರೆ ಚೆನ್ನಾಗಿ. ಹರ್ಬಲ್ ಲೈಫ್ ನಾನಂತೂ ಯೂಸ್ ಮಾಡಿಲ್ಲ, ನಮ್ಮ ತಾಯಿಯವ್ರು ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೇನು ಅದು ನನ್ಗಂತ ಅವ್ರಿಗೇನು ಗುಣ ಆಗ್ತಾ ಇಲ್ಲ ಅದ್ರಲ್ಲಿ. ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಅವ್ರದ್ದು. ಮಕ್ಕ ಇದು ಮೈ ಎಲ್ಲ ಊದ್ಕೊಂಡ್ಬಿಟ್ಟಿದೆ, ಕಿಡ್ನಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಹಾರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದೆಲ್ಲ ಕುಡಿದ್ರೆ, ಅದು ಹರ್ಬಲ್ ಲೈಫ್ ಕುಡಿದ್ರೆ ಕಡಿಮೆ ಆಗ್ಬೇಕು, ವೇಟು ಕಡಿಮೆ ಆಗ್ಬೇಕು. ಇವ್ರಿಗೆ ವೇಟ್ ಜಾಸ್ತಿ ಆಗ್ತಾ ಇದೆ, ಬೇರೆ ಪ್ರಾಬ್ಲಮ್ ಆಗ್ತಾ ಇದೆ, ಆದ್ರೂ ಅವರು ಬಿಡ್ತಾ ಇಲ್ಲ. ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದಾರೆ? ಅವ್ರು ತುಂಬಾ ವರ್ಷದಿಂದ ತಗೊಂತಾರೆ, ಒಂದು 6 years ಇಂದ ತಗೊಂತಾ ಇದ್ದಾರೆ. 6 years ಇಂದ. ಬರೀ ನ್ಯೂಟ್ರಿಷನ್ಗೆ 1 ತಿಂಗಳಿಗೆ ಎಷ್ಟು ಖರ್ಚು ಮಾಡಿರ್ಬೋದು? 1 ತಿಂಗಳಿಗೆ ಅವರು ತಗೊಳೋದು ಅದು ನ್ಯೂಟ್ರಿಷನ್ ಎಷ್ಟು? 2500 ಏನು. 2500 ಅಂದ್ರೆ 6 years ಗೆ ಎಷ್ಟಾಯ್ತು? ಜಾಸ್ತಿ ಆಗುತ್ತೆ, ತುಂಬಾ ದುಡ್ಡು ಆಗುತ್ತೆ. ಜಾಸ್ತಿ ಖರ್ಚು ಮಾಡಿರ್ಬೋದು, ಬಟ್ ಹಾಗೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅವ್ರು ಕೇಳ್ತಾ ಇಲ್ಲ. ಇಲ್ಲಿ ಕರ್ಕೊಂಡ್ ಬರೋಣ ಅಂತಂದ್ರೆ ಅವ್ರಿಗೆ ಮೇಲೆ ಹತ್ತಕ್ಕಾಗಲ್ಲ. ಫಸ್ಟ್ ಫ್ಲೋರ್ ಇದೆಯಲ್ಲ ಅದು, ಅವ್ರಿಗೆ ಮೇಲೆ ಹತ್ತಕ್ಕಾಗಲ್ಲ, ತುಂಬಾ ವೇಟ್ ಆಗ್ಬಿಟ್ಟಿದೆ ಅವ್ರು. ಓಕೆ, ಹಾಸ್ಪಿಟಲೈಸ್ಡ್ ನಮ್ಮ ಒಂದು ಸರಾಕೆ ನ್ಯಾಚುರಲ್ ಟ್ರೀಟ್ಮೆಂಟ್ಗೂ ಏನ್ ಡಿಫರೆನ್ಸ್ ತುಂಬಾ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಏನ್ ಡಿಫರೆನ್ಸ್ ಹೇಳ್ತೀರಾ? ಹಾಸ್ಪಿಟಲ್ ಅಲ್ಲಿ ಟ್ಯಾಬ್ಲೆಟ್ಸ್ ತಿನ್ಬೇಕು, ಇಂಜೆಕ್ಷನ್ ತಗೊಳ್ಬೇಕು, ಅದೆಲ್ಲ ಎಲ್ಲ ಏನೇನೋ ಇರುತ್ತೆ. ಇಲ್ಲಿ ಏನು ಇಂಜೆಕ್ಷನ್ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಏನಿಲ್ಲ, ಬರೀ ಎಕ್ಸರ್ಸೈಸ್ ಕೊಡ್ತಾ ಇದಾರೆ, ಥೆರಪಿ ಕೊಡ್ತಾ ಇದ್ದಾರೆ. ಅದರಲ್ಲೇ ತುಂಬಾ ಕ್ಯೂರ್ ಆಗ್ತಾ ಇದೆ. ಎಷ್ಟು % ನಂಬಿಕೆ ಇದೆಪ್ಪ ನಿಮ್ಮ ಒಂದು ಪ್ರಾಬ್ಲಮ್ಸ್ ಗೆ ರಿಸಲ್ಟ್ ಬರುತ್ತೆ ಅಂತ? ಇಲ್ಲಪ್ಪ, ಇವಾಗ ಬಂದು ಇಷ್ಟೆಲ್ಲ ಖರ್ಚು ಮಾಡಿದ್ರು ಗುಣ ಆಗಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ನಿಮಗೆ 4-5 years ಇಂದ ಸಫರ್ ಮಾಡುವಂತ ಪ್ರೋಟೀನ್, ಯೂರಿನ್ ಅಲ್ಲಿ ಪ್ರೋಟೀನ್ ಲೀಕ್ ಆಗುವಂತದ್ದು, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್, ಸರ್ವೈಕಲ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ಸ್ ಗೆ ಇಷ್ಟೆಲ್ಲ ಸಫರ್ ಮಾಡಿ ಇಲ್ಲಿ ಬಂದು 7 days ಅಲ್ಲಿ ಬೆಸ್ಟ್ ರಿಸಲ್ಟ್ ಬಂದಿದೆ ಅಲ್ಲ? ಹೌದು, ಖಂಡಿತ. ಇಲ್ಲಿ ಬರುವಂತ ಅಪ್ಪ ಅಮ್ಮ ಕೆಲವೊಬ್ಬರಿಗೆ ಬಂದು ಅವರ ಫ್ಯಾಮಿಲಿಗೆ, ಇವಾಗ ಎಕ್ಸಾಂಪಲ್ ನೀವ್ ಹೇಳಿದೀರಾ ಹರ್ಬಲ್ ಲೈಫ್ ತಗೊಂಡು ನಮ್ಮ ಅಮ್ಮಗೆ ಕ್ಯೂರ್ ಆಗ್ತಾ ಇಲ್ಲ ಅಂತ ಹೇಳಿ, ಅದೇ ತರ ಎಷ್ಟೋ ಅಪ್ಪ ಅಮ್ಮ ಬೈಯರ್ಸ್ ಏನ್ ಮಾಡಿದ್ದಾರೆ, ಅವರ ಫ್ಯಾಮಿಲಿಗೆ ಅವರ ಅಪ್ಪ ಅಮ್ಮಗೆ ಬೇಕಾದ ಹೇಳಿ ಪ್ರಾಡಕ್ಟ್ ತಗೊಂಡು ಹೋಗಿದಾರಲ್ವಾ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಬರುವಂತ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ನೀವ್ ಹೇಳೋ ತರ ಯಾವ್ದು ಕಂಪನಿಗೆ ನಾವು ಏನು ಹೇಳಕ್ ಆಗಲ್ಲ. ಇವಾಗ ಅವ್ರ ಇಷ್ಟ, ಅವ್ರು ನೋಡ್ಕೊಳ್ಬೇಕು ಯಾವ ತರ ಕ್ಯೂರ್ ಆಗ್ತದೆ, ಅವ್ರಿಗೆ ಕ್ಯೂರ್ ಆಗ್ತಾ ಇದೆಯಾ ಇಲ್ಲ ಜಾಸ್ತಿ ಆಗ್ತಾ ಇದೆಯಾ, ಅದು ಯೂಸ್ ಮಾಡಿದ್ರೆ ಏನ್ ಆಗತ್ತೆ, ಅದು ಅವ್ರು ನೋಡ್ಕೊಳ್ಬೇಕು. ಇಲ್ಲ, ನಮ್ಮ ಬೈಯರ್ಸ್ಗೆ ಇವಾಗ ಅಷ್ಟು ಖರ್ಚು ಮಾಡಿದಾರಲ್ವಾ, ಅವ್ರ ಹೌದು ವೇಸ್ಟ್, ಅದು ನಮ್ದು ಅವ್ರದ್ದು ವೇಸ್ಟ್. ಇಲ್ಲಿ ಖರ್ಚು ಮಾಡಿದ್ರೆ ಅದೇ ದುಡ್ಡು ಇಲ್ಲಿ ಅನುಕೂಲ ಆಗತ್ತೆ, ಅವ್ರಿಗೆ ಬೆನಿಫಿಟ್ ಆಗತ್ತೆ, ತುಂಬಾ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ಆತರ ಪ್ರಾಡಕ್ಟ್ಸ್ ಇದೆ ಇಲ್ಲಿ. ಅವರು ಇದು ಮೆಡಿಸಿನ್ ಮುಖಾಂತರ ತಗೊಳ್ತಾ ಇರೋದು, ಇಲ್ಲಿ ಮೆಡಿಸಿನ್ ಅಲ್ಲ, ಇದು ನ್ಯಾಚುರಲ್ ಆಗಿ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲೇ ತಗೊಂಡ್ರೆ ಒಳ್ಳೇದು. ಒಳ್ಳೆ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ.